ಭಾರತವನ್ನ ಕೆಣಕಿ ಉಳಿಯುವ ಯಾವ ಸ್ಥಿತಿಯಲ್ಲೂ ಇವತ್ತು ಟ್ರಂಪ್ ಇಲ್ಲ. ಟ್ರಂಪ್ ಹೂಂಕರಿಸಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಭಾರತವನ್ನ ಮುಟ್ಟಿದ್ರೆ ಅವರು ಕೆಟ್ಟು ಹೋಗ್ತಾರೆ, ಸುಟ್ಟು ಹೋಗ್ತಾರೆ, ಅಧಿಕಾರವನ್ನ ಕಳ್ಕೊಳ್ತಾರೆ. ಭಯೋತ್ಪಾದಕರನ್ನ ಸಾಕಿದವರು ನಾವು ಮಾಡದಂತ ನಿರ್ದಿಷ್ಟ ದಾಳಿಯಲ್ಲಿ ನಲುಗಿ ಮಣ್ಣಾಗಿ ಅವರಲ್ಲಿ ಅಳ್ತಾ ಕೂತಿದ್ದಾರೆ. ಅವರ ಅಳುವನ್ನ ನೋಡಿ ನಮ್ಮ ದೇಶದಲ್ಲಿ ಪ್ರತಿಪಕ್ಷಗಳು ಅಳ್ತಾ ಇವೆ ಅನ್ನುವಂತ ಮೋದಿಯವರ ಮಾತಿಗೆ ಇವತ್ತು ಇಡೀ ದೇಶ ಸಾಕ್ಷಿಯಾಗಿದೆ. ಪಾಕಿಸ್ತಾನಕ್ಕೆ ಯಾವ ನೆಲೆಯಲ್ಲಿ ಬುದ್ಧಿ ಕಲಿಸಿದ್ದೇವೆ ಅಂತಂದ್ರೆ ಅವರಿನ್ನು ಜನ್ಮದಲ್ಲಿ ನಮ್ಮ ಕಡೆ ಕಣ್ಣೆತ್ತಿ ನೋಡಬಾರದು. ಕಣ್ಣೆತ್ತಿ ನೋಡಿದ್ರೆ ಕಣ್ಣನ್ನ ಕಿತ್ತು ಬಿಡ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕ್ಷಮಿಸಬೇಕು, ನಾನು ಒಂದು 4-5 ದಿನ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಆಗಿಲ್ಲ. ಹೊರದೇಶಕ್ಕೆ ಹೋಗಿದ್ದ ಕಾರಣದಿಂದ ಅಲ್ಲಿಯ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ವಿಡಿಯೋ ಮಾಡಲಿಕ್ಕಾಗದೇ ಇದ್ದದ್ದಕ್ಕೆ ವಿಷಾದಿಸ್ತೇನೆ. ಚಳಿಗಾಲದ ಅಧಿವೇಶನ ಮತ್ತೊಮ್ಮೆ ಸಾಬೀತು ಮಾಡಿದೆ, ಕಾಂಗ್ರೆಸ್ ಅನ್ನುವಂಥ ಪಕ್ಷ ದೇಶ ವಿರೋಧಿಗಳು ಮತ್ತು ದೇಶವನ್ನು ನಿರಂತರವಾಗಿ ಕಾಡುವ ಭಯೋತ್ಪಾದಕರೊಟ್ಟಿಗೆ ಬಹಳ ಆತ್ಮೀಯವಾದಂಥ ಅನುಸಂಧಾನವನ್ನು ಹೊಂದಿದೆ. ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಯನ್ನು, ದೇಶ ವಿರೋಧಿಗಳು ಕೇಳಬೇಕಾದ ಪ್ರಶ್ನೆಯನ್ನು, ಆತಂಕಿಗಳು ಕೇಳಬೇಕಾದ ಪ್ರಶ್ನೆಯನ್ನು, ಬಾಂಗ್ಲಾ ಕೇಳಬೇಕಾದ ಪ್ರಶ್ನೆಯನ್ನು, ದುರ್ದೈವದ ಪ್ರಶ್ನೆ ಅಂತಂದರೆ ಭಾರತದ ಸಂವಿಧಾನಾತ್ಮಕವಾಗಿ ವಿರೋಧ ಪಕ್ಷ ಅಂತ ಗುರುತಿಸಿಕೊಂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರುವಂಥ LOP ರಾಹುಲ್ ಗಾಂಧಿ ಇವತ್ತು ಅವರೆಲ್ಲರ ಪರವಾಗಿ ಪ್ರಾತಿನಿಧಿಕವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೇನೋ ಅನ್ನುವ ಮಟ್ಟಕ್ಕೆ ಅವರ ಪ್ರಶ್ನೆಗಳು, ಅವರ ಬಾಡಿ ಲ್ಯಾಂಗ್ವೇಜು, ಅವರು ಮಾಡುವಂಥ ಅಥವಾ ಅವರು ಬಳಸುವ ಶಬ್ದ ಅದು ನಮಗೆ ನಿಚ್ಚಳಗೊಳಿಸ್ತಾ ಇದೆ. ಇದು ಅತ್ಯಂತ ಆತಂಕಕಾರಿ, ಭಯಾನಕ. ಯಾಕೆಂತಂದರೆ ಪಾಕಿಸ್ತಾನದ ಟಿವಿಗಳಲ್ಲಿ ರಾಹುಲ್ ಗಾಂಧಿಯಿಂದ ಹಿಡಿದು ಖರ್ಗೆಯವರವರೆಗೆ, ಸಿದ್ದರಾಮಯ್ಯನವರವರೆಗೆ ಪ್ರತಿಯೊಬ್ಬರೂ ಅತ್ಯಂತ ವಿಜೃಂಭಣೆಯಿಂದ ಕಂಗೊಳಿಸ್ತಾರೆ. ಯಾಕೆ ಅಂತಂದರೆ ಇಡೀ ವಿಶ್ವವೇ ಆಪರೇಷನ್ ಸಿಂಧೂರವನ್ನು ಏಕಕಂಠದಿಂದ ಅತ್ಯಂತ ಒಂದು ಉಜ್ವಲವಾದ ವಿಜಯ, ಶಕ್ತ ಭಾರತದ ಪ್ರದರ್ಶನ, ನವಭಾರತದ ಪ್ರದರ್ಶನ, ಮೋದಿಯ 11 ವರ್ಷದ ಆಡಳಿತದ ಒಂದು ಕರಾರುವಕ್ಕಾದಂಥ ಅಭಿವೃದ್ಧಿಶೀಲತೆಯ ಪ್ರದರ್ಶನ, ಇನ್ಫ್ರಾಸ್ಟ್ರಕ್ಚರಿನ ಒಂದು ಶಕೆಯ ಪ್ರದರ್ಶನ, ಭಾರತವನ್ನು ಯಾವುದೇ ಮಟ್ಟದಲ್ಲೂ ಕೂಡ ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ಬಾಂಗ್ಲಾ ಇರ್ಬೋದು, ಟರ್ಕಿ ಇರ್ಬೋದು, ಯಾರೇ ಬೇಕಾದರೂ ಆಗಲಿ ಅವರು ಒಗ್ಗೂಡಿ ಬಂದರೂ ಕೂಡ ಭಾರತದ ಇವತ್ತಿನ ಸೈನ್ಯದ ಶಕ್ತಿ ಹೇಗಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟುವ ಪ್ರಶ್ನೆಯೇ ಇಲ್ಲ, ಯಾವುದೇ ಕಾರಣಕ್ಕೂ ಹೆದರುವ ಪ್ರಶ್ನೆಯೇ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಭಾರತ ತನ್ನ ಅತ್ಯಂತ ಶಕ್ತಿ ಪ್ರದರ್ಶನವನ್ನು, ತನ್ನ ಯುಕ್ತಿ ಪ್ರದರ್ಶನವನ್ನು, ತನ್ನ ಹೊಸ ಭಾರತದ ಇಡೀಯದಾದ ಒಂದು ಮಹೋನ್ನತವಾದಂಥ ಆ ಬದಲಾದ ಅಭಿವೃದ್ಧಿಯ ಒಂದು ಶಕೆಯನ್ನು ಪ್ರದರ್ಶನ ಮಾಡಿದೆ. ಅಮೆರಿಕದ ಟ್ರಂಪ್ ಇವತ್ತು 25% ನಮ್ಮ ಮೇಲೆ ತೆರಿಗೆಯನ್ನು ಹೇರಿದ್ದಾರೆ. ಅದು ಇವತ್ತು ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಆಗಿದೆ. ಆದರೆ ನೆನಪಿಡಿ, ಯುಕ್ರೇನ್ ಮತ್ತು ರಷ್ಯಾದ ಯುದ್ಧದ ನಂತರ ರಷ್ಯಾದಿಂದ ನಾವು 35ರಿಂದ 40% ಆಯಿಲನ್ನು, ಮೊದಲು 3% ಆಯಿಲನ್ನು ಖರೀದಿಸ್ತಾ ಇದ್ದೆವು. ಈಗ 35ರಿಂದ 40% ಆಯಿಲನ್ನು ಖರೀದಿಸ್ತಾ ಇರುವುದರ ಹಿನ್ನೆಲೆಯಲ್ಲೂ ಕೂಡ ಅದಕ್ಕೆ ಪ್ರತ್ಯೇಕವಾದ ದಂಡವನ್ನು ಹಾಕಲಿಕ್ಕೆ ಟ್ರಂಪ್ ಹೂಂಕರಿಸಿದ್ದಾರೆ. ಕಾರಣ ಇಷ್ಟೇ, ಭಾರತದ ಏಳಿಗೆಯನ್ನು ಸಹಿಸಲಾರದ ಮತಿಗೆಟ್ಟ ಟ್ರಂಪು ಇವತ್ತು ಅಡ್ಡದಾರಿಯಲ್ಲಿ ಭಾರತವನ್ನು ಮುಟ್ಲಿಕ್ಕೆ ಬರ್ತಾ ಇದ್ದಾರೆ.
ಈಗಾಗಲೇ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ವ್ಯಾಪಾರದ ಒಂದು ಸಂಜೋತ ನಡೀತಾ ಇರುವ ಹೊತ್ತಿನಲ್ಲೇ 4-5 ಸುತ್ತಿನ ಮಾತುಕತೆ ಈಗಾಗಲೇ ಆದಂಥ ಸಂದರ್ಭದಲ್ಲೂ ಟ್ರಂಪ್ ತಾನೇ ದೊಡ್ಡಣ್ಣ ಅನ್ನುವಂಥದ್ದನ್ನು ಬಿಂಬಿಸಿಕೊಳ್ಳಿಕ್ಕೆ, ಭಾರತದ ಪ್ರತಿಪಕ್ಷಕ್ಕೆ ಆಹಾರವನ್ನು ಒದಗಿಸಲಿಕ್ಕೆ ಈ ಆಡುವ ಆಟ ಇದೆಯಲ್ಲ, ಇದು ಅತ್ಯಂತ ತತ್ಕಾಲದ್ದು. ನೆನಪಿಡಿ, ಭಾರತವನ್ನು ಕೆಣಕಿ ಉಳಿಯುವ ಯಾವ ಸ್ಥಿತಿಯಲ್ಲೂ ಇವತ್ತು ಟ್ರಂಪ್ ಇಲ್ಲ. ಟ್ರಂಪ್ ಹೂಂಕರಿಸಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಭಾರತವನ್ನು ಮುಟ್ಟಿದ್ರೆ ಅವರು ಕೆಟ್ಟು ಹೋಗ್ತಾರೆ, ಸುಟ್ಟು ಹೋಗ್ತಾರೆ, ಅಧಿಕಾರವನ್ನು ಕಳ್ಕೊಳ್ತಾರೆ. ಯಾಕೆಂತಂದರೆ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲಿನ ಮುಖ ಬೇರೆ, ಅಧಿಕಾರಕ್ಕೆ ನಂತರ ಬಂದಂಥ ಮುಖ ಬೇರೆ. ಅವರು ದೇಶದ ಒಳಗಡೆನೆ ಅಮೆರಿಕದವರೊಟ್ಟಿಗೇನೆ ಇವತ್ತು ಸಂಘರ್ಷಕ್ಕೆ ಇಳಿಯುವಂಥ ಪ್ರಶ್ನೆ ಯಾವುದು ಉದ್ಭವ ಆಗಿದೆ. ಟ್ರಂಪ್ನ ಎಲ್ಲ ಹೂಂಕಾರಗಳನ್ನು, ಎಚ್ಚರಿಕೆಗಳನ್ನು ಮೀರಿ ರಷ್ಯಾದೊಟ್ಟಿಗೆ ಆಪರೇಷನ್ ಸಿಂಧೂರದ ನಂತರ ಭಾರತ ಹಲವು ಹೆಜ್ಜೆಗಳನ್ನು ವ್ಯವಹಾರದ ದೃಷ್ಟಿಯಿಂದ ಇಟ್ಟಿದೆ. ಇದು ಭಾರತದ ಒಂದು ಬಹಳ ದೊಡ್ಡ ಆತ್ಮನಿರ್ಭರ ಭಾರತದ ಶಕ್ತಿ. ಇದು ಭಾರತ ಯಾವುದೇ ಕಾರಣಕ್ಕೂ ಟ್ರಂಪಿನ ಯಾವ ಈ ಟುಸ್ ಪಟಾಕಿಗೂ ಈ ಹುಂಕರಿಕೆಗೂ ಹೆದರುವುದಿಲ್ಲ ಅನ್ನುವುದರ ಬಗ್ಗೆ ಈಗಾಗಲೇ ಹಲವು ಹೆಜ್ಜೆಗಳನ್ನು ಇಟ್ಟಿದೆ. ಆದರೆ ಇದೇ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಗೆ ದೇಶದ ರಕ್ಷಣಾ ಮಂತ್ರಿಯೋ, ದೇಶದ ಪ್ರಧಾನಿಯೋ, ದೇಶದ ಗೃಹ ಮಂತ್ರಿಯೋ, ವಿದೇಶಾಂಗ ಸಚಿವರೋ ಯಾರೂ ಕೂಡ ಸಂಸತ್ತಿನಲ್ಲಿ, ಜನತಂತ್ರದ ದೇಗುಲ ಅದು, ಅಲ್ಲಿ ಅಧಿಕೃತವಾದಂಥ ಸಾಕ್ಷ್ಯಗಳ ಸಮೇತ ಕೊಟ್ಟ ಉತ್ತರವು ಕೂಡ ನಂಬಿಕೆಗೆ ಅರ್ಹವಲ್ಲ. ಟ್ರಂಪ್ ಹೇಳಿದ ಮಾತನ್ನು ನಂಬ್ತಾರೆ, ಪಾಕಿಸ್ತಾನದ ಪ್ರಧಾನಿ ಹೇಳಿದ್ದನ್ನು ನಂಬ್ತಾರೆ, ಪಾಕಿಸ್ತಾನದ ಸೈನ್ಯದ ಆ ಮುನೀರ್ ಹೇಳಿದ್ದನ್ನು ನಂಬ್ತಾರೆ, ಟರ್ಕಿ ಅಧ್ಯಕ್ಷ ಹೇಳಿದ್ದನ್ನು ಬೇಕಾದ್ರೆ ನಂಬ್ತಾರೆ, ಬಾಂಗ್ಲಾದ ಯುನೂಸ್ ಅವರು ಹೇಳಿದ್ದನ್ನು ನಂಬ್ತಾರೆ. ನಮ್ಮ ದೇಶದ 140 ಕೋಟಿ ಜನರ ಪ್ರಾತಿನಿಧಿಕವಾದಂಥ ಪ್ರಧಾನಿಯೋ, ಗೃಹ ಮಂತ್ರಿಯೋ, ರಕ್ಷಣಾ ಮಂತ್ರಿಯೋ, ವಿದೇಶಾಂಗ ಸಚಿವರೋ ಅವರ ಮಾತನ್ನು ನಂಬುವುದಿಲ್ಲ. ಇದನ್ನೇ ಇವತ್ತು ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ನಡೀತಾ ಇರುವಂಥ ಮುಕ್ತ ಚರ್ಚೆ ದೇಶ ಭಕ್ತರನ್ನ ಮತ್ತು ದೇಶ ವಿರೋಧಿಗಳನ್ನು ಸ್ಪಷ್ಟವಾಗಿ ವಿಭಾಗೀಕರಿಸಿದೆ. ಅದಕ್ಕಾಗಿ ಹೇಳಿದರು, ನಮ್ಮ ಪ್ರಧಾನಿಗಳು ಹೇಳಿದರು, ಅಮಿತ್ ಶಾ ಹೇಳಿದರು. ಹಾಗಾದರೆ ಆಪರೇಷನ್ ಮಹಾದೇವದ ಒಂದು ಕಾರ್ಯಾಚರಣೆಯಲ್ಲಿ 97 ದಿನದ ಆ ಕಾರ್ಯಾಚರಣೆಯಲ್ಲಿ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದಂಥ ಈ ನಮ್ಮ 26 ಜನರ ಮಾರಣ ಹೋಮಕ್ಕೆ ಕಾರಣವಾದಂಥ ಪಟಿಂಗರನ್ನು, ಭಯೋತ್ಪಾದಕರನ್ನು, ಆ ರಕ್ತ ಪಿಪಾಸುಗಳನ್ನು ಇವತ್ತೇನು ಹೊಡೆದುಳಿಸಿದ್ದೇವಲ್ಲ, ಅವರ ಹೆಸರು ನಿಮಗೆ ತೊಂದರೆ ತರ್ತಾ ಇದೆಯಾ? ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ತೊಂದರೆ ತರ್ತಾ ಇದೆಯೇನು? ಭಯೋತ್ಪಾದಕರು ಒಂದು ಧರ್ಮಕ್ಕೆ, ಒಂದು ಮತಕ್ಕೆ ಸೇರಿದವರು ಅನ್ನುವುದೇ ನಿಮ್ಮ ಅತ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆಯೇನು? ಭಯೋತ್ಪಾದಕರನ್ನ ಸಾಕಿದವರು ನಾವು ಮಾಡದಂಥ ನಿರ್ದಿಷ್ಟ ದಾಳಿಯಲ್ಲಿ ನಲುಗಿ ಮಣ್ಣಾಗಿ ಅವರಲ್ಲಿ ಅಳ್ತಾ ಕೂತಿದ್ದಾರೆ. ಅವರ ಅಳುವನ್ನು ನೋಡಿ ನಮ್ಮ ದೇಶದಲ್ಲಿ ಪ್ರತಿಪಕ್ಷಗಳು ಅಳ್ತಾ ಇವೆ ಅನ್ನುವಂಥ ಮೋದಿಯವರ ಮಾತಿಗೆ ಇವತ್ತು ಇಡೀ ದೇಶ ಸಾಕ್ಷಿಯಾಗಿದೆ. ಇದೇ ರಾಜನಾಥ್ ಸಿಂಗ್ ಮಾತಾಡ್ತಾ ಹೇಳಿದರು, ನಾವು ಸುದೀರ್ಘವಾಗಿ ವಿರೋಧ ಪಕ್ಷದಲ್ಲಿ ನಿಂತಿದ್ದೇವೆ. ಭಾರತ ಚೈನಾ ಯುದ್ಧದಲ್ಲಿ ಭಾರತ ಸೋತಾಗ ನೀವು ಯಾವ ವೆಪನ್ ಅನ್ನು ಕಳ್ಕೊಂಡ್ರಿ, ಎಷ್ಟು ಯುದ್ಧ ವಿಮಾನ ಹೊಡೆದುಳಿಸಿದ್ರವರು, ಭಾರತದ ಸೋಲನ್ನ ಹಿಂಜಿ ನಾವು ಆಡಳಿತ ಪಕ್ಷವನ್ನ ಮುಖಭಂಗ ಮಾಡಿಲ್ಲ. ಯಾಕೆ ಭಾರತ ಸೋತಿತು? ಯಾಕೆ ನಮ್ಮ ವೀರ ಶೂರ ಸೈನಿಕರು ತಲೆಭಾಗವಾಗಾಯಿತು? ಯಾಕೆ ನಾವು ಚೈನಾದ ಎದುರು ಇವತ್ತು ಮಂಡಿ ಊರಬೇಕಾಯಿತು? ಅದರ ಕಾರಣಗಳನ್ನು ಕೊಡಿ, ಅದನ್ನು ವಿಶ್ಲೇಷಣೆ ಮಾಡೋಣ. ಯಾಕೆಂದರೆ
ಈ ಆದಂಥ ಅನಾಹುತವನ್ನು ಮೀರಿ ನಾವು ಬಲಾಢ್ಯವಾಗಿ ಬೆಳೆಯಬೇಕಾಗಿದೆ. ಈ ರೀತಿಯ ರಚನಾತ್ಮಕವಾದ ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡಿದೆವು ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂಲಕ. ಇದೇ ಬಾಂಗ್ಲಾವನ್ನು ವಿಭಜಿಸುವಂಥ ಹೊತ್ತಿನಲ್ಲಿ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂಥ ನಿರ್ಧಾರವನ್ನು ಬೆಂಬಲಿಸಿದ್ದಷ್ಟೇ ಅಲ್ಲ, ಪ್ರಶಂಸೆಯನ್ನು ಮಾಡಿದ್ದೆವು. ನೀವೇನು ಮಾಡ್ತಾ ಇದ್ದೀರಿ? ಆದರೆ ಆವಾಗ ನಾವು ಪ್ರಶ್ನೆ ಮಾಡಿದೆವು, ಸೆರೆ ಸಿಕ್ಕ ಸೈನಿಕರನ್ನ ಪಾಕಿಸ್ತಾನಕ್ಕೆ ಬೇಷರತ್ತು ಬಿಟ್ರಲ್ಲ, ನಮ್ಮ ಸೈನಿಕರನ್ನು ಯಾಕೆ ಕರೆಸ್ಕೊಳ್ಳೋದಿಲ್ಲ ಅಂತ ಕೇಳಿದ್ದೆವು. 15,000 ಕಿಲೋಮೀಟರ್ ಅಷ್ಟು ನಾವು ಏನು ನಮ್ಮ ಭೂಪ್ರದೇಶವನ್ನು, ಪಾಕಿಸ್ತಾನದ ಭೂಪ್ರದೇಶವನ್ನು ನಾವು ಗೆದ್ದಿದ್ದೇವಲ್ಲ, ಅದನ್ನೇ ಯಾಕೆ ವಾಪಸ್ ಕೊಟ್ರಿ ಬೇಷರತ್ತಾಗಿ ಅಂತ ಕೇಳಿದ್ದೆವು. POKಯನ್ನು ನೆಹರು ಅವರ ಪ್ರಣೀತ, ನೆಹರು ಅವರ ತಪ್ಪು ನಡೆ, ಅದರಿಂದ ಇವತ್ತು ಭಾರತದ ಶಿಖರ, ಭಾರತದ ಮುಕುಟ ಇವತ್ತು ಆತಂಕದಲ್ಲಿತ್ತಲ್ಲ. ಇದೇ ಬಾಂಗ್ಲಾವನ್ನು ವಿಭಜಿಸಿದ ಆ ನಮ್ಮ ವೀರ ಸೈನಿಕರ ಆ ವಿಜಯವನ್ನು, POKಯನ್ನು ನಮ್ಮದಾಗಿಸಿಕೊಳ್ಳುವುದಕ್ಕೆ ಯಾಕೆ ನೀವು ಮುಂದೆ ಹೆಜ್ಜೆ ಇಟ್ಟಿಲ್ಲ? ಬುಟ್ಟೋ ಪ್ರೀತಿಗಾಗಿ, ಬುಟ್ಟೋ ವ್ಯಾಮೋಹಕ್ಕಾಗಿ ನೀವು ಹೇಗೆ ಎಲ್ಲವನ್ನು ತದ ಏಕಚಿತ್ತದಿಂದ ಕೊಟ್ರಿ? ಯಾಕೆ ತಕ್ಷಣಕ್ಕೆ ಅದನ್ನು ಕೊಟ್ರಿ? ಯಾಕೆ? ಇದನ್ನು ಪ್ರಶ್ನಿಸಿದೆವು ನಾವು ವಿಪಕ್ಷವಾಗಿ ದೇಶವನ್ನು ಅವಮಾನ ಮಾಡಿಲ್ಲ. ಯಾಕೆಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಭಾಷಣದಲ್ಲಿ ಹೇಳ್ತಾರೆ, ಭಾರತ ಆಪರೇಷನ್ ಸಿಂಧೂರದಲ್ಲಿ ಸೋತಿದೆ, ಅವಮಾನಕ್ಕೊಳಗಾಗಿದೆ. ಈ ರೀತಿಯ ಶಬ್ದವನ್ನು ಬಳಸ್ತಾರೆ. ಸಂಬಿತ್ ಪಾತ್ರ ಅತ್ಯಂತ ಆಕ್ರೋಶಭರಿತರಾಗಿ ರಾಹುಲ್ ಗಾಂಧಿಯ ಮೇಲೆ 1 to 1 ನೇರವಾಗಿ ದಾಳಿ ಮಾಡಿದರು. ನೇರವಾಗಿ ಸಾಕ್ಷ್ಯ ಸಮೇತ ಪಾಕಿಸ್ತಾನ ಹೇಗೆ ಖರ್ಗೆಯವರ, ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟನ್ನೇ ದಾಖಲಾತಿಯಾಗಿ ಇಟ್ಟುಕೊಂಡು UNOಗೋ ಇತ್ಯಾದಿ ಏನು ವಿಶ್ವದ ಸಂಸ್ಥೆಗಳಿಗೆ ಹೇಗೆ ಕಾಗದ ಪತ್ರವನ್ನು ರವಾನಿಸ್ತಾ ಇದೆ ಅನ್ನೋದನ್ನು ದಾಖಲೆ ಸಮೇತ ಹೇಳಿದರು. ಎಷ್ಟು ಯುದ್ಧ ವಿಮಾನ ಬಿದ್ದಿದೆ ಅಂತ ಇವತ್ತಿಗೂ ಮತ್ತೆ ಕೇಳ್ತಾ ಇದ್ದಾರೆ. ಅದಕ್ಕೆ ರಾಜನಾಥ್ ಸಿಂಗ್ ಅದ್ಭುತವಾದಂಥ ಉತ್ತರ ಕೊಟ್ಟರು. ವಿದ್ಯಾರ್ಥಿ ಪರೀಕ್ಷೆ ಬರೀತಾನೆ ಅಂತ ಆದರೆ ರಿಸಲ್ಟ್ ಓರಿಯೆಂಟೆಡ್, ರಿಸಲ್ಟ್ ಮುಖ್ಯ ನಮಗೆ. ವಿದ್ಯಾರ್ಥಿ ಎಷ್ಟು ಪೆನ್ಸಿಲನ್ನು ಮುರಿದಿದ್ದಾನೆ, ಎಷ್ಟು ಪೆನ್ನನ್ನು ಹಾಳು ಮಾಡಿದ್ದಾನೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಎಷ್ಟು ಪೆನ್ನನ್ನು ಬಳಸಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ಬರುವ ರಿಸಲ್ಟ್ ಮುಖ್ಯ. ಇಂಥ ಮುಟ್ಟಾಳಗಿರಿಯನ್ನು ಮಾಡಬೇಡಿ ಅಂತಂದರು. ಶಾಂಭವಿ LJSP ಪಕ್ಷದ MP ಮೊದಲ ಮಹಿಳೆಯಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡಿದರು. ಅದನ್ನು ನೀವು ಕೇಳಿಸ್ಕೋಬೇಕು. ಒಂದು ಕೆಲವು ತುಣುಕನ್ನು ನಿಮಗೆ ಕೊಡ್ತೇವೆ. नया भारत है और आतंकवादी हमले के बाद ये भारत मोमबत्तियां नहीं जलाता, ये दुश्मनों की चिता को जलाता है. ये शांति चाहता है, पर शांति अपने शर्त पर चाहता है, और अगर अपने शर्त को नहीं पूरा किया जाए तो डिप्लोमेसी से डिस्ट्रक्शन तक का भी रास्ता जानता है. बेटी होने के नाते हम उनको महाभारत सुनाना चाहते हैं. महाभारत सत्य और धर्म की लड़ाई जरूर है, लेकिन महाभारत द्रौपदी के प्रतिशोध का भी प्रतीक है. द्रौपदी का बदला महाभारत है और हमारी संस्कृति में है, अगर नारी सम्मान में त्रुटि होगी तो फिर से महाभारत रचा जाएगा. और महाभारत में लिखा है धर्मो रक्षति रक्षतः. जो धर्म की रक्षा करते हैं, धर्म भी उन्हीं की रक्षा करता है. विशेष रूप से हम धन्यवाद देंगे हमारे यशस्वी प्रधानमंत्री श्री नरेंद्र मोदी जी का, जिन्होंने ऑपरेशन सिंदूर का नाम ऑपरेशन सिंदूर रखकर पूरी दुनिया को बता दिया है कि एक चुटकी सिंदूर की कीमत क्या होती है. और जिसने ದ್ರೌಪದಿಯ ಮೇಲೆ ಆದಂತ ಏನು ಆಕ್ರಮಣ ಇತ್ತಲ್ಲ, ದ್ರೌಪದಿಯನ್ನು ವಸ್ತ್ರಾಪರಣ ಮಾಡುವ ಮೂಲಕ ಮಹಿಳೆಯರ ಮೇಲೆ ಪುರುಷರ ಆಕ್ರಮಣ ಏನಿತ್ತಲ್ಲ, ಕೌರವರ ಆಕ್ರಮಣ, ಅದಕ್ಕಾಗಿ ಮಹಾಭಾರತವೇ ಆಯಿತು. ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ ಪಾಕಿಸ್ತಾನಿಯರನ್ನ ಹುಟ್ಟಡಗಿಸುವ ಕೆಲಸವನ್ನು ಆಪರೇಷನ್ ಸಿಂಧೂರ್ ಮಾಡಿದೆ. ಶಾಂಭವಿಯವರ ವೀರಾವೇಶದ ಮಾತು. ಅದೇ ರೀತಿಯಲ್ಲಿ ಕೃಷ್ಣದೇವರಾಯಲು, TDP, ನಮ್ಮ ತೇಜಸ್ವಿ ಸೂರ್ಯ, ಪ್ರತಿಯೊಬ್ಬರು
ಪ್ರತಿಯೊಬ್ಬರು ಅಂಕಿಅಂಶ ಸಮೇತ ಕಾಂಗ್ರೆಸ್ಸಿನ ಇಡೀ ಚರಿತ್ರೆಯನ್ನ ಇವತ್ತು ಪ್ರಪಂಚದ ಎದುರು ಬಿಚ್ಚಿ ಇಟ್ರು ಅಂತ. ಅಮಿತ್ ಶಾ ಅಂತೂ ಯಾವ ಲೆವೆಲಿಗೆ ಪಾಕಿಸ್ತಾನ ಮತ್ತು ಈ ಕಾಂಗ್ರೆಸ್ಸಿನ ಬಾಂಧವ್ಯವನ್ನ, ಪಾಕಿಸ್ತಾನದ ಮೇಲಿನ ಪ್ರೀತಿಯನ್ನ, ಭಾರತದ ವಿರೋಧಿ ಗುಣಗಳನ್ನ, ನಮ್ಮ ಸೈನಿಕರಿಗೆ ಮಾಡ್ತಾ ಇರುವ ಅವಮಾನವನ್ನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಪಟಾಲಮ್ಮು ಯಾವ ಮಟ್ಟದಲ್ಲಿ ಅದನ್ನ ದೇಶ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ, ದೇಶಕ್ಕೆ ಅವಮಾನಕಾರಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಇಂಚಿಂಚು ಎಳೆಯಾಗಿ ಬಿಡಿಸಿಟ್ರು ಅಂತ. ಆಪರೇಷನ್ ಸಿಂಧೂರದ ಮೇಲೆ ನಡೆದ ಚರ್ಚೆ ಒಂದು ಐತಿಹಾಸಿಕ ಚರ್ಚೆ. ಹೇಗೆ ವಕ್ಫ್ ತಿದ್ದುಪಡಿ ಕಾಲದ ಸಂದರ್ಭದಲ್ಲಿ ನಡೆದಂಥ ಚರ್ಚೆಯ ಮೂಲಕ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣದ ಪರದೆಯನ್ನು ಕಿತ್ತು ಬಿಸಾಡಿತ್ತು NDA ಸರ್ಕಾರ, ಅಂತಹದ್ದೇ ಮತ್ತೊಂದು ಸುವರ್ಣಾವಕಾಶ ಇದು. ಪ್ರತಿಯೊಬ್ಬರು ಮಾತಾಡಿದ ಮಾತು ಐತಿಹಾಸಿಕವಾದ ದಾಖಲೆ. ಮೋದಿಯವರಂತೂ ಯಾವ ಲೆವೆಲಲ್ಲಿ ಗುಡುಗಿದ್ರು ಅಂತಂದರೆ, ಮತ್ತೆ ಈಗ ನಿನ್ನೆ ಮೊನ್ನೆ ಸಂಸತ್ತಿನ ಹೊರಗಡೆ ಮೋದಿಯವರು ಮಾತಾಡಬೇಕು. ಟ್ರಂಪ್ 30 ಬಾರಿ ಹೇಳಿದ್ದಾರೆ ನಾನೇ ಕದನ ವಿರಾಮ ಮಾಡಿದ್ದು ಅಂತ. ಮೋದಿಯವರು ನೇರವಾಗಿ ಮಾತಾಡಬೇಕು. ಯಾವ ರೀತಿಯಲ್ಲಿ ಮತ್ತೆ ಮೋದಿಯವರು ಉತ್ತರ ಕೊಡಬೇಕು ಅಂತ ಕೇಳ್ತೇನೆ ನಾನು. ನಿಮಗೆ ಮತಿಗೆಟ್ಟಿದೆಯಾ, ಅಥವಾ ಭ್ರಮಿತರಾಗಿದ್ದೀರೋ, ಅಥವಾ ನೀವು ರಾಜಕಾರಣ ಮಾಡ್ತಾ ಇದ್ದೀರೋ, ದ್ವೇಷವಾದ ಒಂದು ಹಠದ ಆ ಹುಮ್ಮಕ್ಕಿನಿಂದ ಕುಮ್ಮಕ್ಕನ್ನು ಕೊಡ್ತಾ ಇದ್ದೀರೋ, ಏನದು? ಸ್ವತಃ ಮೋದಿಯವರು ಸ್ಪಷ್ಟವಾಗಿ ಹೇಳಿದರು, ಆಪರೇಷನ್ ಸಿಂಧೂರ ನಿಂತಿಲ್ಲ, ನಮ್ಮನ್ನೇನಾದರೂ ಮುಟ್ಲಿಕ್ಕೆ ಬಂದರೆ ಅವರ ಇಡೀ ನಕಾಶೆಯಿಂದ ಅವರನ್ನು ನಾಮಾವಶೇಷ ಮಾಡ್ತೇವೆ ಅಂತ ಅವರೂ ಗುಡುಗಿದ್ರು. ನಾವು ಸಂಧಾನವನ್ನು ಮಾಡಿಲ್ಲ, ಹಾಗಂತ ಸಂಗ್ರಾಮವನ್ನು ಮಾಡಿಲ್ಲ. ನಮ್ಮನ್ನು ಕೆಡಕಲಿಕ್ಕೆ ಬಂದಂಥ ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿದಂಥ ಆ ರಕ್ತ ಬೀಜಾಸುರರನ್ನು, ಆ ರಕ್ತ ಪಿಪಾಸುಗಳನ್ನು ಹುಟ್ಟಡಗಿಸಿ ಅವರನ್ನು ಚೆಂಡಾಡುವ ಮೂಲಕ ಅವರ ಸಾಕಿದವರಿಗೂ ಬುದ್ಧಿ ಕಲಿಸಿದ್ದೇವೆ. ಪಾಕಿಸ್ತಾನಕ್ಕೆ ಯಾವ ನೆಲೆಯಲ್ಲಿ ಬುದ್ಧಿ ಕಲಿಸಿದ್ದೇವೆ ಅಂತಂದರೆ, ಅವರಿನ್ನು ಜನ್ಮದಲ್ಲಿ ನಮ್ಮ ಕಡೆ ಕಣ್ಣೆತ್ತಿ ನೋಡಬಾರ್ದು. ಕಣ್ಣೆತ್ತಿ ನೋಡಿದರೆ ಕಣ್ಣನ್ನೇ ಕಿತ್ತು ಬಿಡ್ತೇವೆ. ಹಾಗಾಗಿ ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು. ಮೋದಿಯವರು 9ನೇ ತಾರೀಕಿಗೆ ಕದನ ವಿರಾಮದ ದಿನ ಏನು ನಡೆಯಿತು ಅನ್ನೋದನ್ನು ಹೇಳಿದ್ದಾರೆ ಅವರು. 10ನೇ ತಾರೀಕಿಗೆ ಏನು ಕದನ ವಿರಾಮ ಆಯ್ತಲ್ಲ, ಆ 9ನೇ ತಾರೀಕಿನ ರಾತ್ರಿ ಏನು ನಡೆದಿದೆ ಅಂತ ಹೇಳಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷನ ಫೋನ್ ಬಂತು. 4-5 ಸಾರಿ ಫೋನ್ ಮಾಡಿದ್ರು, ನಾನು ಮೀಟಿಂಗಲ್ಲಿದ್ದೆ, ಎತ್ತಲಿಲ್ಲ. ಆಮೇಲೆ ಕಾಲ್ ಬ್ಯಾಕ್ ಮಾಡಿದೆ. ಪಾಕಿಸ್ತಾನ ನಿಮ್ಮ ಮೇಲೆ ಅತ್ಯಂತ ಅದ್ಭುತವಾದಂಥ ದಾಳಿಯನ್ನು ಮಾಡಲಿಕ್ಕಿದೆ, ಜಾಗ್ರತೆ ಅಂತಂದ್ರು. ಆವಾಗ ನಾನು ಹೇಳಿದೆ, ದಾಳಿ ಮಾಡಿ ನೋಡಲಿ ಅವರು ಅಂತ. ಅವ್ರು ಯಾವ ರೀತಿ ದಾಳಿ ಮಾಡ್ತಾರೋ ಅದರ 10 ಪಟ್ಟು ದಾಳಿ ಮಾಡ್ತೇವೆ. ಪಾಕಿಸ್ತಾನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಗುಂಡಿನ ದಾಳಿಗೆ ಗುಂಡಿನ ಮೂಲಕವೇ ಉತ್ತರ ಕೊಡ್ತೇವೆ ಅನ್ನುವ ಗುಂಡಿಗೆಯಿಂದ ಉತ್ತರ ಕೊಟ್ಟಿದ್ದೇನೆ ಅಂತ. ಇಷ್ಟು ಹೇಳಿದ್ರೆ ಸಾಲದವು, ಮುಂದುವರೆದು ಹೇಳಿದರು, ಕದನ ವಿರಾಮಕ್ಕೆ ಕಾಲು ಹಿಡ್ಕೊಂಡದ್ದು ಪಾಕಿಸ್ತಾನ. ಅವರ 12ಕ್ಕೂ ಹೆಚ್ಚು ಏರ್ಬೇಸನ್ನು ಹುಟ್ಟಿದ್ದೇವೆ, ಮರ್ಮಾಘಾತ ಮಾಡಿದ್ದೇವೆ, ಅವರ ಆತ್ಮಕ್ಕೆ ಹೊಡೆದಿದ್ದೇವೆ. ಆ ಸಂದರ್ಭದಲ್ಲಿ ಗೋಗರದು ಕಾಲಿಡಿದದ್ದು ಪಾಕಿಸ್ತಾನವೇ ಹೊರತು ನಾವಲ್ಲ. DGMO ಲೆವೆಲ್ನಲ್ಲಿ ಮಾತುಕತೆ ನಡೆದದ್ದು. ಯಾವುದೇ ದೊಣ್ಣೆ ನಾಯಕ, ವಿಶ್ವದ ಯಾವುದೇ ನಾಯಕನು ಇಲ್ಲಿ ಮಧ್ಯಸ್ಥಿಕೆಗೆ ಮಾತಾಡಿಲ್ಲ ಅನ್ನೋದನ್ನು ಅಧಿವೇಶನದಲ್ಲಿ, ಸದನದಲ್ಲಿ ಸ್ಪಷ್ಟಗೊಳಿಸಿದ್ರು ಅಂತ ಸಂಸತ್ನಲ್ಲಿ. ಇಷ್ಟು ಮಾತು ಸಾಕಾಗುವುದಿಲ್ಲ, ಮತ್ತೆ ನೀವು ಸಂಸತ್ತಿನ ಹೊರಗಡೆ ಪ್ರತಿಭಟನೆ ಮಾಡ್ತೀರಿ ಅಂತಾದರೆ ನೀವೇನು ಪಾಕಿಸ್ತಾನದ ಏಜೆಂಟ್ರಾ ಅಂತ ಕೇಳಬೇಕಾಗತ್ತೆ. ನೀವು ಪಾಕಿಸ್ತಾನದ ಏಜೆಂಟ್ರಾ? ಜೈಶಂಕರ್ ಅದ್ಭುತವಾಗಿ ವಿಶ್ವಗುರು ಅಂತ ರಾಹುಲ್ ಗಾಂಧಿ ಏನು ಮೋದಿಯವರಿಗೆ ಹಂಗಿಸ್ತಾ ಇದ್ರು, ಅದಕ್ಕೆ ಚೈನಾ ಗುರು ಅಂತ ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿ.
ರಾಹುಲ್ ಗಾಂಧಿಯ ಮತ್ತು ಕಾಂಗ್ರೆಸ್ಸಿನ ಪಟಾಲಮ್ಮಿನ ಪ್ರಿಯಾಂಕಾ ವಾದ್ರಾನನ್ನು ಸೇರಿ ನೇರ ಟ್ಯಾಕಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ BJP ಸಂಸದರು, NDA ಸಂಸದರು ಮುಖ ಮುಲಾಜಿಲ್ಲ. ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಇವತ್ತಿನ ರಾಹುಲ್ ಗಾಂಧಿ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಸಾಕ್ಷ್ಯ ಸಮೇತ ದೇಶ ಕಣ್ಣೆವೆ ಇಕ್ಕದೆ ನೋಡ್ತಾ ಇದೆ. ಈ ಕಾಂಗ್ರೆಸ್ಸಿನ ದೇಶದ್ರೋಹಿತನದ ಇತಿಹಾಸದ ಪುಟಗಳು ತೆರೆದು ಜನರ ಎದುರೆ ಇವತ್ತು ಅದು ನಂಗ ನಾಚು ಮಾಡ್ತಾ ಇದೆ. ಈ ದರಿದ್ರರು ದೇಶಕ್ಕೆ ಮೋಸ ಮಾಡಿದ ಕಥೆಯನ್ನ ಅಲ್ಲ, ಇತಿಹಾಸವನ್ನ ಬಾಯಿಗೆ ಕೈ ಹಾಕಿ ಈ NDA ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಉಗಿಸ್ಕೊಳ್ಳುವಂಗಾಗಿದೆ. ಈ ಅಧಿವೇಶನದ ಮತ್ತು ಹಿಂದೆ ನಡೆದಂಥ ವಕ್ಫ್ ಬಿಲ್ಲಿನ ತಿದ್ದುಪಡಿಯ ಸಂದರ್ಭದಲ್ಲಿ ನಡೆದಂಥ ಒಟ್ಟು ಸಂವಾದ ಏನನ್ನ ಹೇಳ್ತಾ ಇದೆ ಅಂತಂದರೆ, ಕಾಂಗ್ರೆಸ್ಸು ಕೊನೆಗೂ ತನ್ನ ಅಧಿಕಾರಕ್ಕಾಗಿ ಯಾವುದೇ ರೀತಿಯ ನಡೆಯನ್ನು ಅದು ಹೊಂದಬಲ್ಲದು. ಅದಕ್ಕೆ ದೇಶದ ಸ್ವಾಭಿಮಾನ ಮುಖ್ಯ ಅಲ್ಲ, ದೇಶದ ಪ್ರಾಚೀನತೆ ಮುಖ್ಯ ಅಲ್ಲ, ದೇಶದ ಸನಾತನತೆ ಮುಖ್ಯ ಅಲ್ಲ. ಅದನ್ನೇ ಇವತ್ತು ಸಂಸತ್ನಲ್ಲಿ ಅಮಿತ್ ಶಾ ಹೇಳಿದರು. ಹಿಂದೂಗಳ ಹೆಸರಿಲ್ಲದೇನೆ ಅವರು ಬೇರೆ ಹೆಸರಿದೆ ಅನ್ನೋದೇ ನಿಮ್ಮ ಪ್ರಶ್ನೆ. ಹಿಂದೂಗಳೆಲ್ಲರೂ ಭಯೋತ್ಪಾದಕರು ಅಂತ ನೀವು ಪ್ರಯತ್ನ ಮಾಡಲಿಕ್ಕೆ ಇತಿಹಾಸದಲ್ಲಿ ದಾಖಲೆ ಇದೆ. 26/11. ನಾವು ಹಿಂದೊಂದು ವಿಡಿಯೋದಲ್ಲಿ UPA ಗೌರ್ಮೆಂಟಿನಲ್ಲಿ ಹೇಗೆ ಸರಣಿ ಭಯೋತ್ಪಾದಕರ ಬಾಂಬುಗಳು ಈ ದೀಪಾವಳಿಯ ಪಟಾಕಿ ಹಾಗೆ ಹುಟ್ಕೊಳ್ತಾ ಇದ್ದು ಸಿಡಿತಾ ಇದ್ವು, ಸಾವಿರ ಜನ ಹೇಗೆ ಅಸುನೀಗಿದ್ರು. ಅದಕ್ಕೆ ಕವಡೆ ಕಾಸಿನ ಒಂದು ಪ್ರತಿಕ್ರಿಯೆಯನ್ನು ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿಲ್ಲ. ಸಂಸತ್ ಭವನದಿಂದ ಶುರು ಮಾಡಿ 26/11ವರೆಗೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. 75 ವರ್ಷದಲ್ಲಿ ಭಯೋತ್ಪಾದಕರ ದಾಳಿಯ ವಿರುದ್ಧ ಸೆಟೆದು ನಿಂತು ಪಾಕಿಸ್ತಾನಕ್ಕೆ ಇಡಿಯದಾದ ಅಸ್ತಿತ್ವದ ಭಯವನ್ನೇನಾದರೂ ಹುಟ್ಟು ಹಾಕದಿದ್ರೆ ಅದು ಏಕೈಕ ಮೋದಿಯವರ 11 ವರ್ಷದ ಸರ್ಕಾರ. ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ ಇರ್ಬೋದು. ಈಗ 3 ಜನ ರಕ್ತ ಬೀಜಾಸುರಗಳನ್ನು, ಆ ರಕ್ತ ರಾಕ್ಷಸರನ್ನು, ನಮ್ಮ ಹೆಣ್ಣುಮಕ್ಕಳ ಮುಡಿಗೆ ಕೈ ಹಾಕಿದ, ಸಿಂಧೂರಕ್ಕೆ ಕೈ ಹಾಕಿದ, ಕರಿಮಣಿಗೆ ಕೈ ಹಾಕಿದ ಆ ಪಾಪಿಗಳನ್ನು 97 ದಿನ ಕಣ್ಣಲ್ಲಿ ಕಣ್ಣಿಟ್ಟು ಆಪರೇಷನ್ ಮಹಾದೇವದಲ್ಲಿ ಹೊಡೆದು ಉಳಿಸಿದೆವು. ಇದೇ ಚಿದಂಬರಂ ಹೊರಗಡೆಯಿಂದ ಕೇಳ್ತಾರೆ, ಭಯೋತ್ಪಾದಕರು ಪಾಕಿಸ್ತಾನದವರು ಅನ್ನೋದಕ್ಕೆ ಏನು ದಾಖಲೆ ಇದೆ ಅಂತ. ಎಂಥ ದರಿದ್ರರಿ ನೀವೆಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅವನ ಚಾಕ್ಲೇಟ್ ರ್ಯಾಪರಿಂದ ಹಿಡಿದು ವೋಟರ್ ID ಇಂದ ಹಿಡಿದು ಪ್ರತಿ ಒಂದನ್ನು ಸಂಸತ್ತಲ್ಲಿ ಇಟ್ಟು ಹೇಳಿದ್ರು, ಇನ್ನೇನು ದಾಖಲೆ ಬೇಕು ನಿಮಗೆ? ಅಥವಾ ನೀವೇನಾದರೂ ಭಯೋತ್ಪಾದಕರಿಗೆ ಬಹಳ ವ್ಯವಸ್ಥಿತವಾಗಿ ಟ್ರೈನಿಂಗ್ ಕೊಟ್ಟು ಬೇರೆ ಎಲ್ಲಿಂದಾದರೂ ತರಿಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಒಂದು ಪುಣ್ಯಕ್ಕೆ ಕೇಳಲಿಲ್ಲ ಅಮಿತ್ ಶಾ. ಅಂದರೆ ಭಯೋತ್ಪಾದಕರು ಜಾತಿಯನ್ನು ಕೇಳಿ, ಧರ್ಮವನ್ನು ಕೇಳಿ ಹೊಡೆದ್ರೂ ಕೂಡ ಇವರಿಗೆ ಕರುಳುರಿಯುವುದಿಲ್ಲ. ಕಲ್ಮ ಹೇಳಿ ಅನ್ನುವಲ್ಲಿ ನಾವು ಮಹಾಭಾರತವನ್ನು ಹೇಳ್ತೇವೆ ಅಂತಂದ್ರು ಶಾಂಭವಿ. ಅದ್ಭುತವಾಗಿ ಹೇಳಿದ್ರು ಅವರು. ಎಂಥ ಒಂದು ದೇಶದ್ರೋಹಿಗಳು, ಎಂಥ ದೇಶದ್ರೋಹಿಗಳು. ಹಾಡೆ ಹಗಲು ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ಬಂದು ಇಲ್ಲಿ 26 ಜನರನ್ನ ಮಾರಣ ಹೋಮ ಮಾಡಿದ್ದಾರೆ. ಅದನ್ನು ಕಂಡು ಪಾಪಿ ಕಾಂಗ್ರೆಸ್ನವ್ರು ಹೇಳ್ತಾರೆ, ಅವರು ಭಯೋತ್ಪಾದಕರು ಪಾಕಿಸ್ತಾನದವರು ಅನ್ನೋದಕ್ಕೆ ಏನು ದಾಖಲೆ ಇದೆ? ಪ್ರತಿಯೊಂದಕ್ಕೂ ದಾಖಲೆ ಕೊಡಬೇಕು ಇವರಿಗೆ. ಆದರೆ ಇವರ ದಾಖಲೆ ತೆಗೆದಾಗ ಉರಿ ಬೀಳ್ತಾರೆ ಇವರು. ನಮ್ಮ ಸೈನಿಕರನ್ನಲ್ಲೇ ಕೊಳಿಲಿಕ್ಕೆ ಬಿಟ್ಟರು. 93,000 ಸೈನಿಕರನ್ನ ಹಾಗೆ ಕಳಿಸಿದ್ರು ಇಂದಿರಾ ಗಾಂಧಿ. ನೆಹರು POKಯನ್ನು ಅವರಿಗೆ ಹರಿವಾಣದಲ್ಲಿ ಇಟ್ಟುಕೊಟ್ರು. ನಾವು ಗೆದ್ದ ಭೂಭಾಗವನ್ನೂ ಹಾಗೆ ಬಿಟ್ಟರು. ತನಗೆ ಮನಸ್ಸಿಗೆ ಬಂದ ಹಾಗೆ ಕದನ ವಿರಾಮವನ್ನು ನಮ್ಮ ಇಡೀ ಸೈನಿಕರು ಲಾಹೋರ್ದವರೆಗೆ ಹೋಗಿ ಪಾಕಿಸ್ತಾನವನ್ನು ಇನ್ನೇನು ಹುಟ್ಟಡಗಿಸ್ತಾರೆ
ಅನ್ನುವಂಥ ಹೊತ್ತಿನಲ್ಲಿ ಕದನ ವಿರಾಮವನ್ನು ಘೋಷಿಸಿದರು. ಇಂಥ ರಾಷ್ಟ್ರದ್ರೋಹಿ, ರಾಷ್ಟ್ರವನ್ನು ನಿರಂತರವಾಗಿ ಕಾಡುವ ಸಮಸ್ಯೆಗಳಿಗೆ ಮಹದಾರಿಯನ್ನು ಮಾಡಿಕೊಟ್ಟು ಹೋದಂಥ ಇವರ ಪೂರ್ವಿಕರ ಬಗ್ಗೆ ಮಾತಾಡಿದಾಗ ಇವರಿಗೆ ಮೈಮೇಲೆ ಬಂದಂಗೆ ಮಾತಾಡ್ತಾರೆ. ವರ್ತಮಾನವನ್ನು ಅಳೆಯಬೇಕು ಅಂತಾದರೆ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ವರ್ತಮಾನವೂ ಅರ್ಥ ಆಗುವುದಿಲ್ಲ, ಭವಿಷ್ಯದ ಬಗ್ಗೆ ನಮಗೆ ಸ್ಪಷ್ಟತೆಯೂ ಸಿಗುವುದಿಲ್ಲ. ನೆನಪಿಡಬೇಕು, ಇವತ್ತು ಭಾರತ ಎಲ್ಲ ಸಮಸ್ಯೆಗಳಿಗೆ ನೆಹರು ಮತ್ತು ಇಂದಿರಾ ಗಾಂಧಿಯವರೇ ಕಾರಣ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ, ಯಾರೂ ಪ್ರಶ್ನೆನೂ ಮಾಡುವಂಗಿಲ್ಲ. ಎಸ್ಪೆಷಲಿ ಪಾಕಿಸ್ತಾನದ ಪ್ರಶ್ನೆ. ನರಹೇಡಿಗಳಾಗಿ ವರ್ತಿಸಿದರು, ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ ಈ ದೇಶವನ್ನು ಬಲಿ ಹಾಕಿದರು. ಅದರ ಇಡೀ ಚಿತ್ರಣವನ್ನು ಈ ಅಧಿವೇಶನ ಆಪರೇಷನ್ ಸಿಂಧೂರದ ಚರ್ಚೆಯ ಮೂಲಕ ಕಾಂಗ್ರೆಸ್ಸಿನ ನರನಾಡಿಗಳನ್ನೆಲ್ಲ, ಅದರಲ್ಲಿ ತುಂಬಿದ ವಿಷಗಳನ್ನು, ಭಾರತದ ವಿರೋಧಿ ವಿಷವನ್ನು, ಈ ಅಧಿಕಾರದ ಆ ಒಂದು ಏನು ಆಸೆ, ಆಕಾಂಕ್ಷೆ, ಅಧಿಕಾರಕ್ಕಾಗಿ ನಾವು ಏನು ಬೇಕಾದ್ರೂ ಮಾಡ್ತೇವೆ ಅನ್ನುವಂಥ ದುರಾಸೆ, ಅದಕ್ಕಾಗಿ ಪಾಕಿಸ್ತಾನ ಮತ್ತು ಭಾರತದ ಸಂಬಂಧವನ್ನು ತಮಗೆ ಬೇಕಾದ ಹಾಗೆ ತಿರುಚಿ, ಭಾರತ ಬೇಕಾದ್ರೆ ಹಾಳು ಬಿದ್ದು ಸಾಯಲಿ, ಅದರ ಅಖಂಡತೆ, ಭವ್ಯತೆ, ಅದರ ಎಲ್ಲ ನಾಶ ಆಗಿ ಹೋಗಲಿ, ನಾವು ಅಧಿಕಾರದಲ್ಲಿರಬೇಕು, ಅದಕ್ಕಾಗಿ ಪಾಕಿಸ್ತಾನವೂ ಬೇಕು, ಬಾಂಗ್ಲಾನೂ ಬೇಕು, ಚೈನಾನೂ ಬೇಕು. ಜೈಶಂಕರ್ ಎಷ್ಟು ಚೆನ್ನಾಗಿ ಹೇಳಿದರು, ಒಲಿಂಪಿಕ್ಸ್ಗೆ ವಿಶೇಷ ಆಹ್ವಾನಿತರಾಗಿ ಹೋದವರು ಯಾರು? ಚೈನಾದಿಂದ ರಹಸ್ಯ ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕಿದವರು ಯಾರು? ಅಮಿತ್ ಶಾ ಅಂತೂ ಚೈನಾ ಸೋನಿಯಾ ಗಾಂಧಿ ಅವರಿಗೆ ಎಷ್ಟು ಹಣ ಟ್ರಾನ್ಸ್ಫರ್ ಮಾಡಿದೆ ಅನ್ನೋದನ್ನು ಕೂಡ ಬೆತ್ತಲುಗೊಳಿಸಿದ್ರು ಅಂತ. ಇನ್ನೇನು ಬೇಕು? ಈ ಅಧಿವೇಶನ ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನು ಐತಿಹಾಸಿಕವಾಗಿ ಹೊರಹಾಕಿದೆ. ಅದು ಅತ್ಯಂತ ಬಹಳ ಮಹತ್ವದ ಸಂದರ್ಭದಲ್ಲಿ. ದೇಶಕ್ಕಾಗಿ ನಾವು ಸ್ವಾತಂತ್ರ್ಯ ತಂದಿದ್ದೇವೆ, ಹಂಗೆ ಮಾಡಿದ್ದೇವೆ, ಹಿಂಗೆ ಮಾಡಿದ್ದೇವೆ, ಮೇಲ್ನೋಟದ ಚರಿತ್ರೆಯನ್ನು ಈ ರೀತಿಯಲ್ಲಿ ಬಿಂಬಿಸಿ ಸಂಪೂರ್ಣವಾಗಿ ಭಾರತದ ಸ್ವಾಯತ್ತೆಯನ್ನು, ಸಮಗ್ರತೆಯನ್ನು, ಭವ್ಯತೆಯನ್ನು, ಅಖಂಡತೆಯನ್ನು, ಸಾರ್ವಭೌಮತ್ವವನ್ನು ಭಾರತದ ವಿರೋಧಿಗಳಿಗೆ ಧಾರೆ ಎರೆದವರು, ಅಡ ಇಟ್ಟವರು ನೀವು ಪಟ್ಟಿಂಗರು. ಇದನ್ನು ಈ ಅಧಿವೇಶನ ಬಹಳ ಸ್ಪಷ್ಟವಾಗಿ ಹೊರಹಾಕಿದೆ. ಆ ಮಟ್ಟಿಗೆ ಚಳಿಗಾಲದ ಅಧಿವೇಶನ ಭಾರತೀಯರಿಗೆ ಚರಿತ್ರೆಯ ಪುಟಗಳನ್ನು ತೆರೆದು ತೋರಿಸಿದೆ. ವರ್ತಮಾನದಲ್ಲಿ ಇವರು ಕಾಂಗ್ರೆಸ್ಸು ಚೈನಾದ, ಪಾಕಿಸ್ತಾನದ ಯಾವ ರೀತಿ ಏಜೆಂಟ್ಗಿರಿ ಮಾಡ್ತಾರೆ ಅನ್ನೋದನ್ನು ಕೂಡ ಸ್ಪಷ್ಟ ದಾಖಲೆಗಳ ಸಮೇತ ಹೊರಹಾಕಿದೆ. ಆ ದೃಷ್ಟಿಯಲ್ಲಿ ಈ ಅಧಿವೇಶನದ ಚರ್ಚೆ, ಸಂವಾದ ಅತ್ಯಂತ ಮಹತ್ವದ್ದು, ಚಾರಿತ್ರಿಕವಾದದ್ದು ಅಂತ ನಾನು ಭಾವಿಸ್ತೇನೆ. ನಮಸ್ತೆ.